ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ವೆಲ್ಕಮ್ ಟು ಅಶ್ವೇಗ ಎಕ್ಸ್ಕ್ಲೂಸಿವ್. ನಾನು ಶ್ರೀನಿವಾಸ್ ವೈದ್ಯ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಕೇವಲ ಒಂದೇ ಒಂದು ವಿಚಾರ ಈಗ ಬಹಳ ದೊಡ್ಡ ಪ್ರಮಾಣದ ಸದ್ದನ್ನು ಮಾಡ್ತಾ ಇದೆ. ಅದು ಸಚಿವ ನಾಗೇಂದ್ರ ಅವರ ರಾಜೀನಾಮೆ ವಿಚಾರ. ನಾಗೇಂದ್ರ ಹ್ಯಾವ್ ಟು ರಿಸೈನ್ ಅನ್ನುವಂತಹ ಘೋಷಣೆಗಳು ಈಗ BJP ನಾಯಕರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಬಿಕಾಸ್ ವಾಲ್ಮೀಕಿ ನಿಗಮ ಮಂಡಳಿಯ ಒಂದು ಸ್ಕ್ಯಾಮ್ ಏನಿತ್ತು, ಆ ಸ್ಕ್ಯಾಮಿನಲ್ಲಿ ಆರೋಪಿಯಾಗಿರುವಂತಹ ನಾಗೇಂದ್ರ ರೈಟ್ ನಾವೀಗ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ, ಅಂದರೆ DK ಶಿವಕುಮಾರ್ 2.0ನಲ್ಲಿ ಮಂತ್ರಿಯಾಗಿದ್ದಾರೆ. ಸೊ ಮಂತ್ರಿಯಾದಂತಹ ಆರೋಪಿಯ ಜೊತೆಗೆ ನಾವು ಸದನದಲ್ಲಿ ಕುಳಿತುಕೊಳ್ಳೋದಿಲ್ಲ, ವಿ ಆರ್ ನಾಟ್ ರೆಡಿ ಅಂತ ಈ ಕಡೆ BJPಯವರು ನಿರಂತರವಾಗಿ ಅಪೋಸನ್ನು ಮಾಡ್ತಾ ಇದ್ದಾರೆ. ನಾವು ನಾಗೇಂದ್ರ ಅವ್ರ ಜೊತೆ ಕೊಡೋದಿಲ್ಲ. ಯಾವ ಒಂದು ನೈತಿಕ ಹೊಣೆಯಿಂದ ಇವರು ಮಂತ್ರಿಯಾದರು? ಇವರಿಗೆ ಏನು ಕನ್ಸರ್ನ್ ಇದೆ ಜನಗಳ ಮೇಲೆ? ಜನಗಳ ದುಡ್ಡನ್ನು ತಿಂದು ಆ ಸ್ಕ್ಯಾಮಲ್ಲಿ ಸಿಕ್ಕಾಕೊಂಡು ಜೈಲುವಾಸಿಗಳಾದಂಥವರು ಈಗ ಜನಗಳ ಕಷ್ಟವನ್ನು ಕೇಳ್ತಾರಾ? ಸದನದಲ್ಲಿ ಕೂತು ಜನಗಳ ಕಷ್ಟದ ಬಗ್ಗೆ ಚರ್ಚೆ ಮಾಡ್ತಾರಾ? ಅಂಥವ್ರ ಜೊತೆ ನಾವು ಸದನವನ್ನು ಹಂಚಿಕೊಳ್ಳೋದಿಲ್ಲ ಅಂತ BJP ಈಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದ್ದರಿಂದ ಈಗ BJPಯ ಒಂದು ಕ್ಲಿಯರ್ ಕಟ್ ನಿಲುವು ಏನು ಅಂತಂದರೆ, ನಾಗೇಂದ್ರ ರಿಸೈನ್ ಮಾಡಬೇಕು, ಸಚಿವ ಸ್ಥಾನದಿಂದ ನಾಗೇಂದ್ರ ಕೆಳಗೆ ಇಳಿಬೇಕು ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಅನೇಕ ಜನ ನಾಯಕರ ಒಂದು ಒಪಿನಿಯನ್. ಸೊ ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಒಂದು ಬೃಹತ್ ಪ್ರಮಾಣದ ಪ್ರತಿಭಟನೆಗೆ ರೈಟ್ ನಾವು ಈಗ ಕರ್ನಾಟಕದ BJP ಸಿದ್ಧವಾಗಿದೆ. ಇನ್ನು ಕರ್ನಾಟಕ BJPಯ ವಿಪಕ್ಷ ನಾಯಕರಾಗಿರುವಂತಹ R ಅಶೋಕ್ ಅವರು ಒಂದಿಷ್ಟು ಹೇಳಿಕೆಗಳನ್ನು ಪಾಸ್ ಮಾಡಿದ್ದಾರೆ. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಯಾರ ಪರವಾಗಿದೆ? ಶೋಷಿತರ ಪರವಾಗಿದೆನಾ, ಅಥವಾ ಯಾರು ಭ್ರಷ್ಟಾಚಾರಿಗಳು ಅವರ ಪರವಾಗಿದೆನಾ? ಯಾರ್ಯಾರು ಸಮುದಾಯದಿಂದ ನೊಂದು ಬೆಂದು ಬಳಲ್ತಾ ಇದ್ದಾರೋ ಅವ್ರ ಪರ ಇದೆನಾ, ಅಥವಾ ನಾಗೇಂದ್ರ ಪರ ಇದೆನಾ ಅನ್ನುವಂತಹ ಪ್ರಶ್ನೆಯನ್ನು R ಅಶೋಕ್ ಮಾಡಿದ್ದಾರೆ. ಸಮುದಾಯದ ಪರ ಏನಾದರೂ ಇದೆ ಅಂದರೆ, ಒಂದಲ್ಲ ಎರಡಲ್ಲ 187 ಕೋಟಿ ರೂಪಾಯಿಯ ಸ್ಕ್ಯಾಮ್ ಇದು. ಆ ಸಮುದಾಯಕ್ಕೆ ಸಲ್ಲಬೇಕಾದಂತಹ ಹಣ ಇನ್ನೂ ಆ ಸಮುದಾಯದ ಜನರ ಕಲ್ಯಾಣಕ್ಕಾಗಿ, ಆ ಜನಗಳ ಅಭಿವೃದ್ಧಿಗಾಗಿ ಇನ್ನೂ ಸಂದಿಲ್ಲ. ಆದರೆ ಈಗ ಆ ಒಂದು ಸ್ಕ್ಯಾಮಿನಲ್ಲಿ ಆರೋಪಿಯಾದಂತಹ ವ್ಯಕ್ತಿ ನಾಗೇಂದ್ರ, ಆ ನಾಗೇಂದ್ರನ ಕರ್ಕೊಂಡು ಬಂದು ನೀವು ಮಂತ್ರಿ ಸ್ಥಾನದಲ್ಲಿ ಕೂಡಿಸಿದ್ರಲ್ಲ, ಸೊ ಕಾಂಗ್ರೆಸ್ ಸರ್ಕಾರ ಯಾರ ಪರವಾಗಿದೆ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಭಾರತೀಯ ಜನತಾ ಪಾರ್ಟಿಯ ಅನೇಕ ನಾಯಕರು ಮಾಡ್ತಾ ಇದ್ದಾರೆ. ಬಟ್ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಶಪಥವನ್ನು ಕೈಗೆತ್ಕೊಂಡ್ಬಿಟ್ಟಿದ್ದಾರೆ. ಏನು ಅಂತಂದರೆ, ಹೆಂಗಾದರೂ ಮಾಡಿ ನಾಗೇಂದ್ರ ಅವರನ್ನು ಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿಸಬೇಕು. ಅದಕ್ಕೆ ಬೇಕಾದಂತಹ ಹೋರಾಟಗಳು ಎಷ್ಟಿದೆ, ಆ ಹೋರಾಟದ ಪ್ರಮಾಣ ಮತ್ತು ತೀವ್ರತೆ ಎಷ್ಟಿದೆ, ಅದನ್ನು ದಿನೇ ದಿನೇ ಜಾಸ್ತಿ ಮಾಡಬೇಕು ಅಂತ ಹೇಳಿ ಇವರು ಮೆಂಟಲಿ ಸ್ಟಿಕಾನ್ ಆಗಿದ್ದಂಗಿದ್ದಾರೆ, ಡಿಸೈಡ್ ಆಗಿದ್ದಂಗಿದ್ದಾರೆ ಮೆಂಟಲಿ. ಆದ್ದರಿಂದ ನಾಳೆ ಫ್ರೀಡಮ್ ಪಾರ್ಕಿನಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಒಂದು ಬೃಹತ್ ಪ್ರತಿಭಟನೆಗೆ ರೈಟ್ ನಾವು ಈಗ BJPಯ ನಾಯಕರು ಸಿದ್ಧವಾಗಿದ್ದಾರೆ. BJPಯ ನಾಯಕರು ಇದಕ್ಕೆ ಶತಸಿದ್ಧವಾಗಿದ್ದಾರೆ. ನಾಳೆ ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಏನು ಅಂತಂದರೆ, ಫ್ರೀಡಮ್ ಪಾರ್ಕಿನಿಂದ ಹಿಡಿದು BJPಯ ನಾಯಕರು ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕ್ತಾರೆ. ಯಾಕೆ ಅಂತಂದರೆ, ನಾಗೇಂದ್ರ ಹ್ಯಾಸ್ ಟು ರಿಸೈನ್, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂತಹ ಏಕೈಕ ಕಾರಣವನ್ನು ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಿದ್ದಾರೆ. ಸದನದಲ್ಲಿ ಕೂಡಲ್ಲ, ಮತ್ತೊಂದು ಮಗದೊಂದು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಅವರ ಅಭಿಪ್ರಾಯ. ಆ್ಯಂಡ್ ಒಂದು ಕಡೆ CT ರವಿ ಅವರು ಒಂದಿಷ್ಟು ಫೋಟೋಗ್ರಾಫ್ಸ್ಗಳನ್ನು ವೈರಲ್ ಮಾಡಿದ್ದಂತೂ ಕೂಡ ನಾವು ನೋಡಿದ್ವಿ. ಫೋಟೋಗ್ರಾಫ್ಸ್ಗಳನ್ನು ವೈರಲ್ ಮಾಡಿದ್ದಾರೆ CT ರವಿ. ಏನು ಅಂತಂದರೆ, ನೆಕ್ಕಂಟಿ ನಾಗರಾಜ್ ಅನ್ನುವಂತಹ ಒಬ್ಬ ಪ್ರಮುಖ ಆರೋಪಿ ಈ ಸರ್ಕಾರದ ಪ್ರಸ್ತುತ ಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್ ಅವರ ಜೊತೆ ಇರುವಂಥದ್ದು, ಮತ್ತು DK ಶಿವಕುಮಾರ್ ಅವರ ಜೊತೆ ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣ ಬೆಳೆಸಿರುವಂಥದ್ದು, ಮತ್ತು ನಾಗೇಂದ್ರ ಅವರ ಜೊತೆ ಇರುವಂಥದ್ದು. ಈ ಆರೋಪದ, ಈ ಸ್ಕ್ಯಾಮಿನ ಕಿಂಗ್ ಪಿನ್ ಆಗಿರುವಂತಹ ನೆಕ್ಕಂಟಿ ನಾಗರಾಜನ ಜೊತೆ ಈ ಸರ್ಕಾರದ ಅನೇಕ ಜನ ಲೀಡರ್ಗಳೇನಿದ್ದಾರೆ ಆತ್ಮೀಯತೆಯನ್ನು ಹೊಂದಿದ್ದಾರೆ, ಕ್ಲೋಸ್ ಬಾಂಡ್ ಇದೆ, ಕ್ಲೋಸ್ ರಿಲೇಷನ್ಶಿಪ್ ಇದೆ ಅಂತ ಹೇಳಿ CT ರವಿಯವರು ಒಂದು ಕಡೆ ಪ್ರಹಾರವನ್ನು ಬೆಳೆಸ್ತಾ ಇದ್ದಾರೆ. ಎಸ್ ರೈಟ್. ನಾವು ಕೆಲ ದಿನಗಳ ಹಿಂದೆ ಒಂದು ಹೋರಾಟ ಅನ್ನುವಂಥದ್ದು ನಡೀತು. ಜಂತರ್ ಮಂತರ್ನಲ್ಲಿ ಒಂದು ಹೋರಾಟ ನಡೀತು. ಹೋರಾಟದ ಮೇಜರ್ ಉದ್ದೇಶ ಏನಾಗಿತ್ತು? ಕೇಂದ್ರದ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು ಅನ್ನುವಂಥದ್ದು ಹೋರಾಟದ ಮುಖ್ಯ ಉದ್ದೇಶ ಆಗಿತ್ತು. ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಹೋರಾಟ ಅದು. ಸರಿಯಾಗಿ ಪರೀಕ್ಷೆ ಆಗಲಿಲ್ಲ, ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು, ಅನೇಕ ಜನ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಯಿತು, ಕೆಲವರು ಸಾವನ್ನು ಕೂಡ ಅಪ್ಪಿದರು. ಅದಕ್ಕೆಲ್ಲ ನ್ಯಾಯಯುತವಾಗಿ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಬೇಕು, ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಹೋರಾಟದ ಉದ್ದೇಶ ಆಗಿತ್ತು. ಆದರೆ ಡೈರೆಕ್ಟ್ಲಿ
ಧರ್ಮೇಂದ್ರ ಪ್ರಧಾನ್ ಆ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿರಲಿಲ್ಲ. ಹೌದು, ಒಬ್ಬ ಶಿಕ್ಷಣ ಸಚಿವರಾಗಿ ಏನಾಗುತ್ತೆ ಏನಾಗಲ್ಲ ಅಂತ ನೋಡಿಕೊಳ್ಳೋದು ಅವರ ಜವಾಬ್ದಾರಿ, ಅದು ನಿಜ. ಆದರೆ ನಾಗೇಂದ್ರ ಅವರ ಹೆಸರು ನೇರವಾಗಿ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಸೊ ನೀವು ಧರ್ಮೇಂದ್ರ ಪ್ರಧಾನ್ಗೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರಿ, ಅವರ ಮನೆ ಮುಂದೆ ಕೂತ್ಕೊಂಡು ಧಿಕ್ಕಾರ ಅಂತ ಹೋರಾಟ ಮಾಡಿದಿರಿ, ಅವರ ಮನೆ ಮುಂದೆ ಕೂತ್ಕೊಂಡು ವಿರುದ್ಧಾತ್ಮಕ ಹೇಳಿಕೆಗಳನ್ನು ಕೊಟ್ಟರಿ, ಘೋಷಣೆಯನ್ನು ಕೂಗಿದ್ರಿ, ಆ ವ್ಯಕ್ತಿಯನ್ನು ರಿಸೈನ್ ಮಾಡೋ ಹಂಗೆ ಮಾಡಿದಿರಿ. ಇವತ್ತು ನಿಮ್ಮದೇ ಪಕ್ಷದಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಆರೋಪಿ ಸಚಿವ ಸ್ಥಾನದಲ್ಲಿ ಇರೋದು ಎಷ್ಟರ ಮಟ್ಟಿಗೆ ಸಂಬಂಧಿತ? ಸೊ ನಾಗೇಂದ್ರ ರಿಸೈನ್ ಮಾಡಬೇಕು, ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಾದ, ಬಿಜೆಪಿಗರ ವಾದ. ಸೊ ಎಲ್ಲೋ ನಡೆದಿರುವಂತಹ, ದೆಹಲಿಯಲ್ಲಿ ನಡೆದಿರುವಂತಹ ಒಂದು ಹೋರಾಟಕ್ಕೆ, ಕೇಂದ್ರ ಸಚಿವರ ರಾಜೀನಾಮೆಗೆ ಕರ್ನಾಟಕದಲ್ಲಿ ಏನಾದರೂ ಭಾರತೀಯ ಜನತಾ ಪಾರ್ಟಿ ರಿವೆಂಜ್ ತೆಗೆದುಕೊಳ್ತಾ ಇದ್ದೇನಾ, ರಿವೆಂಜ್ ತೀರಿಸ್ಕೊಳ್ತಾ ಇದ್ದೇನಾ? ಯಾಕೆಂತಂದರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳುವಂತಹ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಮುಖ ಪಾತ್ರವೂ ಇತ್ತು. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಜಂತರ್ ಮಂತರ್ನ ಒಂದು ಸಭೆಗೆ ಹೋಗಿ, ಆ ಸಭೆಯಲ್ಲಿ, ಆ ಹೋರಾಟದಲ್ಲಿ ಹೋಗಿ ಧಿಕ್ಕಾರವನ್ನು ಕೂಗಿದರು. ಧರ್ಮೇಂದ್ರ ಪ್ರಧಾನ್ ಶುಡ್ ರಿಸೈನ್ ಅನ್ನುವಂತಹ ಮಾತನ್ನು ಕೂಡ ಹೇಳಬಂದರು. ಸೊ ಅದರ ಒಂದು ರಿವೆಂಜನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನದಲ್ಲಿ BJP ಇದೆನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಅನೇಕರಲ್ಲಿ ಕಾಡ್ತಾ ಇದೆ. ಹಾಗಾದರೆ ಇನ್ನೊಂದು ಕಡೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜೊತೆ ಮೈತ್ರಿ ಮಾಡಿಕೊಂಡಂತಹ JDSಗೆ ನಾಗೇಂದ್ರ ಅವರ ರಾಜೀನಾಮೆಯಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ? ಪ್ರಾಯಶಃ ಅದು ಕಾಣಿಸ್ತಾನೇ ಇಲ್ಲ. ಅದೊಂದು ವಿಪರ್ಯಾಸ, ಅದೊಂದು ದೊಡ್ಡ ವಿಪರ್ಯಾಸ. ಯಾಕೆಂತಂದರೆ ಮೈತ್ರಿ ಪಕ್ಷಗಳಾಗಿರುವಂತಹ ಎರಡೂ ಪಕ್ಷಗಳ ನಿಲುವು, ಎರಡೂ ಪಕ್ಷಗಳ ಸ್ಟ್ಯಾಂಡರ್ಡ್ ಅನ್ನುವಂಥದ್ದು ಒಂದೇ ಆಗಿರಬೇಕು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಸಮನ್ವಯದ ಕೊರತೆ ಇದೆ ಎರಡೂ ಪಕ್ಷದಲ್ಲಿ ಅನ್ನುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾಗೇಂದ್ರ ರಿಸೈನ್ ಮಾಡಬೇಕು ಅನ್ನುವಂತಹ ಹೇಳಿಕೆಯನ್ನು ಯಾವುದೇ ಒಬ್ಬ JDSನ ನಾಯಕರು ಸ್ಪಷ್ಟವಾಗಿ ಇಲ್ಲಿಯ ತನಕ ಕೊಟ್ಟಿಲ್ಲ ಅನ್ನೋದು ವಿಪರ್ಯಾಸ. ಇನ್ಸ್ಟೆಡ್ ಆಫ್ ದ್ಯಾಟ್ ಅದರ ಬದಲಾಗಿ JDSನ ನಾಯಕರು ಏನು ಹೇಳ್ತಾ ಇದ್ದಾರೆ? JDSನ ನಾಯಕರು ಏನು ಹೇಳ್ತಿದ್ದಾರೆ? ಕೇವಲ ನಾಗೇಂದ್ರ ವಿಚಾರ ಒಂದೇನಾ ರಾಜಕಾರಣ ಮಾಡೋದಕ್ಕೆ? ಬೇರೆ ಯಾವ ವಿಚಾರಗಳಿಲ್ವಾ? ಆಮೇಲೆ ರಾಜೀನಾಮೆ ಕೊಡಿಸೋದು, ನಾಗೇಂದ್ರ ಅವರನ್ನು ಮಂತ್ರಿಗಿರಿಯಿಂದ ಕೆಳಗಿಳಿಸೋದು ಒಂದೇ ಅಲ್ಟಿಮೇಟ್ ವೇನಾ? ದಟ್ ಈಸ್ ಓನ್ಲಿ ಎಕ್ಸ್ಟ್ರೀಮ್ ಥಿಂಗಾ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗೋದು? ಅದನ್ನು ಹೊರತುಪಡಿಸಿ ಇನ್ನೂ ಅನೇಕ ವಿಚಾರಗಳಿದೆ. ಬಿಡದಿ ಟೌನ್ಶಿಪ್ಪಿನ ಬಗ್ಗೆ ಹೋರಾಟ ಮಾಡೋದಿದೆ, ಅವರಿಗೆ ಅದು ಮೇಜರ್ ಥಿಂಗ್. ಇವರಿಗೆ ಇದು ಮೇಜರ್ ಥಿಂಗ್ ಆದರೆ JDS ಅವರಿಗೆ ಬಿಡದಿ ಟೌನ್ಶಿಪ್ಪಿನ ಹೋರಾಟವೇ ಮೇಜರ್ ಥಿಂಗ್ ಆಗಿದೆ. ಸೊ ಅದು ಇದೆ. ರೈತರ ಕಷ್ಟ ಕೇಳಬೇಕು, ಅದನ್ನು ಮಾಡಬೇಕು. ಅದನ್ನು ಬಿಟ್ಟು ನೀವು ಕಾಲಹರಣ ಮಾಡ್ತಾ ಇದ್ದೀರಿ ಅನ್ನುವಂತಹ ಒಂದಿಷ್ಟು ಗುಸುಗುಸುಗಳು, ಅಪಸ್ವರಗಳು ಮೈತ್ರಿ ಪಾಳೆಯದಲ್ಲೇ ಬಂದು ಕೇಳಿದಿರುವಂತಹದ್ದು ನಾವು ನೋಡಿದ್ದೀವಿ. ಮೈತ್ರಿ ಪಾಳೆಯದಲ್ಲಿ ಕೂಡ ಈ ರೀತಿಯಾದಂತಹ ಒಂದು ಅಪಸ್ವರ ಕೇಳಿಬಂದಿದೆ. ಸೊ ಇಲ್ಲಿ ಸಮನ್ವಯದ ಕೊರತೆ ಇದೆ ಉಭಯ ಪಕ್ಷಗಳಲ್ಲಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಇದರ ಎಫೆಕ್ಟ್ ಏನಾಗ್ತಾ ಇದೆ ಗೊತ್ತಾ? ಈ BJPಯವರು ಹೋರಾಟ ಮಾಡೋದು, ಈ ಕಾಂಗ್ರೆಸ್ ಅವರು ತಮ್ಮ ನಾಯಕರನ್ನು ಆ ಮಂತ್ರಿಗಿರಿಯಲ್ಲೇ ಉಳಿಸಿಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಶತಾಯಗತಾಯ ಪ್ರಯತ್ನಗಳು, ಒಂದು ಕಡೆ JDS ಅವರು BJPಯವ್ರ ಜೊತೆ ಕೈ ಜೋಡಿಸದೇ ಇರೋದು, ಮತ್ತು ಅವರು ಏನೋ ಬೇರೆ ಹೋರಾಟ ಮಾಡ್ತೀನಿ ಅಂತ ಮುನ್ನುಗ್ತಾ ಇರೋದು, ಇದೆಲ್ಲವೂ ಕೂಡ ಹೆಂಗೆ ಎಫೆಕ್ಟ್ ಆಗ್ತಾ ಇದೆ ರಾಜ್ಯದಲ್ಲಿ ಅಂತಂದರೆ, ಯಾರು ಈ ದೇಶದ ಬೆನ್ನೆಲುಬು ಅಂತ ಕರೆಸಿಕೊಳ್ತಾನೋ, ಯಾರು ಈ ದೇಶಕ್ಕೆ ಅನ್ನದಾತ ಅಂತ ಕರೆಸಿಕೊಳ್ತಾನೋ ರೈತ, ಆತನಿಗೆ ಎಫೆಕ್ಟ್ ಆಗ್ತಾ ಇದೆ. ಯಾರು ನಿಮ್ಮನ್ನು ಆರಿಸಿ ಆಯ್ಕೆ ಮಾಡಿ ವಿಧಾನಸೌಧದಲ್ಲಿ ಕುಳಿತುಕೊಂಡು ನಮ್ಮ ಕಷ್ಟ ಸುಖಗಳ ಬಗ್ಗೆ ಮಾತನಾಡಿ ನಮ್ಮ ಕಷ್ಟಗಳಿಗೆ ಒಂದು ದಾರಿ ಮಾಡಿಕೊಡಿ ಅಂತ ಹೇಳಿ ನಿಮಗೆ ಈ ಕೈ ಬೆರಳನ್ನು ನೀಲಿ ಮಾಡ್ಕೊಂಡು ವೋಟ್ ಹಾಕಿದ್ರಲ್ಲ ಮತದಾರರು, ಅವ್ರಿಗೆ ಕಷ್ಟ ಆಗ್ತಾ ಇದೆ. ನೀವು ಮಾಡುವಂತಹ ಈ ಹೋರಾಟಗಳಿಂದ ಅವರಿಗೆ ಕಷ್ಟ ಆಗ್ತಾ ಇದೆ. ರಾಜ್ಯದಲ್ಲಿ ವಿಪರೀತ ಬರಗಾಲ ಇದೆ. ಬೆಳೆ ಬೆಳೆಯುವಂತಹ ರೈತ ಇವತ್ತು ತಲೆ ಮೇಲೆ ಕೈ ಹೊತ್ತು ಆಕಾಶವನ್ನು ನೋಡ್ತಾ ಕೂತಿದ್ದಾನೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ನನ್ನ ಹೊಲ ಸಮೃದ್ಧಿಯಾಗಿ ತುಂಬುತ್ತೆ, ಹಚ್ಚ ಹಸಿರಾಗುತ್ತೆ, ಯಾವಾಗ ನನ್ನ ಹೊಲ ಗದ್ದೆ ಅಂತ ಹೇಳಿ ಕಾತರದಿಂದ ರೈತ ಕಾಯ್ದುಕೊಂಡು ಕೂತಿದ್ದಾನೆ. ಇನ್ನು ಕೆಲವು ಕಡೆ ಅತಿವೃಷ್ಟಿಯಾದಂತಹ ಮಳೆಯಿಂದ ಬೆಳೆಗಳೆಲ್ಲವೂ ಕೂಡ ನಾಶ ಆಗಿ ಹೋಗ್ಬಿಟ್ಟಿದೆ. ಬೆಳೆ ಎಲ್ಲವೂ ಕೂಡ ನಾಶ ಆಗಿದೆ. ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ? ಡಿ ಕೆ ಶಿವಕುಮಾರ್ ಅವರು ಬರವೀಕ್ಷಣೆ ಮಾಡಿ ಅಂತ ಹೇಳಿದ್ದಾರೆ. ಹೋಗ್ತಾ ಇದ್ದೀರಾ ಯಾವುದಾದ್ರೂ ರಾಜಕಾರಣಿಗಳು, ಶಾಸಕರು ನಿಮ್ಮ ಕ್ಷೇತ್ರಕ್ಕೆ ಬರವೀಕ್ಷಣೆ ಮಾಡೋದಕ್ಕೆ? ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರ ಕಾನ್ಸಂಟ್ರೇಟ್ ಎಲ್ಲವೂ ಕೂಡ ನಾಗೇಂದ್ರ ಅವರನ್ನು ಉಳಿಸಿಕೊಳ್ಳುವತ್ತ, BJPಯವರನ್ನು ವಿರೋಧ ಮಾಡುತ್ತಾ ಇದೆ.
ಇನ್ನು BJP ಪಕ್ಷದ ಶಾಸಕರು ಮತ್ತು ನಾಯಕರ ಕಾನ್ಸಂಟ್ರೇಷನ್ ಎಲ್ಲವೂ ಕೂಡ ಎಲ್ಲಿದೆ? ನಾಗೇಂದ್ರ ಅವರನ್ನೇ ಕೆಳಗಿಳಿಸಬೇಕು, ಜಯಗಳಿಸಬೇಕು ಅನ್ನುವಂಥ ಇದೆ. ಜನಗಳ ಕಷ್ಟ ಕೇಳಬೇಕು ಅನ್ನುವಂತಹ ಆಲೋಚನೆ, ಒಂದು ಬೇಸಿಕ್ ನಾಲೆಡ್ಜ್ ಒಬ್ಬ ರಾಜಕಾರಣಿಗಳಿಗಾದರೂ ಇದೆನಾ? ಸರ್ವೆ ಮಾಡೋದಕ್ಕೆ ಬರಬೇಕು ಅಂತ ಹೇಳಿ ರೈತರು ಬಾಯಿ ಬಡ್ಕೊಳ್ತಾ ಇದ್ದಾರೆ. ಸರ್ವೆ ಮಾಡೋಕ್ಕೆ ಬನ್ನಿ, ಬರ ಪರಿಹಾರ ಕೊಡಿ, ನಮಗೆ ಚಿಂತಾಜನಕವಾಗಿದೆ ನಮ್ಮ ಪರಿಸ್ಥಿತಿ. ಮಳೆ ಇಲ್ಲ, ಬೆಳೆ ಇಲ್ಲ, ಬರ ಬರುತ್ತೆ, ಮುಂದೆ ಇನ್ನೂ ತೀವ್ರವಾದಂತಹ ಬರ ಬರುತ್ತೆ ಅನ್ನುವಂತಹ ಆಲೋಚನೆಗಳು ಈಗ ನಮ್ಮಲ್ಲಿ ಮನೆ ಮಾಡಿದೆ. ನಮ್ಮನ್ನು ಹೇಳೋರು ಯಾರು, ಕೇಳೋರು ಯಾರು ಅನ್ನುವಂತಹ ಆತಂಕದಲ್ಲಿ ರಾಜ್ಯದ ರೈತರು ಇರಬೇಕಾದ್ರೆ ರಾಜಕಾರಣಿಗಳು ಮಾಡ್ತಾ ಇರೋದೇನು? ವಾಟ್ ಪೊಲಿಟಿಷಿಯನ್ಸ್ ಆರ್ ಡೂಯಿಂಗ್, ದಿಸ್ ಇಸ್ ವೆರಿ ಅಟ್ಟರ್ ನಾನ್ಸೆನ್ಸ್, ವೆರಿ ಹಾರಿಬಲ್ ಅನಿಸುತ್ತೆ. ಎಷ್ಟೋ ಜನ ಶಾಸಕರು ತಮ್ಮ ಸ್ವಕ್ಷೇತ್ರವನ್ನು, ತಮ್ಮ ಕಾನ್ಸ್ಟಿಟ್ಯೂಯೆನ್ಸಿಯನ್ನು, ವಿಧಾನಸಭಾ ಕ್ಷೇತ್ರವನ್ನೇ ಮರೆತು ಬಿಟ್ಟಿದ್ದಾರೆ ಹೋರಾಟದ ಗುಂಗಿನಲ್ಲಿ. ಎಷ್ಟೋ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಲ್ಲಿಗಳಲ್ಲಿ ನೀರು ಬರ್ತಾ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನಲ್ಲಿ ಇದೆ, ಆದರೆ ನೀರು ಬರ್ತಾ ಇಲ್ಲ. ನಿಮ್ಮ ಕ್ಷೇತ್ರದಲ್ಲಿ ರಸ್ತೆ ಇದೆ, ಆದರೆ ಡಾಂಬರೀಕರಣ ಆಗಿಲ್ಲ. ಯಾರಾದರೂ ಗಾಡಿ ಹಾಕ್ಕೊಂಡು, ಕಾರ್ ಹಾಕ್ಕೊಂಡು ಓಡಾಡ್ತಾ ಇದ್ದರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಲೈಟಿನ ಕಂಬಗಳಿದೆ, ಲೈಟ್ ಆನ್ ಆಗಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಉದ್ಯಾನವನ ಇದೆ, ಆದರೆ ಜನಗಳು ಬಂದು ವಾಕಿಂಗ್ ಮಾಡಲ್ಲ. ಹೀಗೆ ಹಲವಾರು ಸಮಸ್ಯೆಗಳ ಆಗಿರುವಂತಹ ನಿಮ್ಮ ಸ್ವಕ್ಷೇತ್ರಗಳನ್ನು ಉದ್ಧಾರ ಮಾಡಬೇಕು, ಡೆವಲಪ್ ಮಾಡಬೇಕು ಅಂತ ಯಾವತ್ತಾದರೂ ಈ ರೀತಿಯಾದಂತಹ ಇಂಟ್ರೆಸ್ಟನ್ನು ತೋರಿಸಿದ್ದೀರಾ ಶಾಸಕರು, MLAಗಳು? 224 MLAಗಳಿಗೂ ಕೂಡ ಈ ಪ್ರಶ್ನೆ ಅನ್ವಯ ಆಗುತ್ತೆ. ಒಂದು ಸಲ ನೀವು ನಿಮ್ಮ ಆತ್ಮಸಾಕ್ಷಿಯ ಜೊತೆ ಮಾತನಾಡ್ಕೊಳ್ಳಿ. ಇಷ್ಟು ಇಂಟ್ರೆಸ್ಟ್ ನಾವು ನಮ್ಮ ಕ್ಷೇತ್ರದ ಮೇಲೆ ತೋರಿಸಿದ್ವಾ, ರೈತರ ಮೇಲೆ ತೋರಿಸಿದ್ವಾ? ನಮಗೆ ಓಟ್ ಹಾಕಿರುವಂತಹ ಫಾರ್ಮರ್ಸ್, ರೈತರು ಯಾರ್ಯಾರಿದ್ದಾರೆ, ಅನ್ನದಾತರು ಯಾರ್ಯಾರಿದ್ದಾರೆ, ಅವ್ರ ಮೇಲೆ ತೋರಿಸಿದ್ವಾ ಈ ಕಾಳಜಿಯನ್ನು? ಏನಿವತ್ತು ಶಪಥಗೈದ ಬಬ್ರುವಾಹನಂತೆ ರಾಜೀನಾಮೆ ಕೊಡಿಸೋದಕ್ಕೆ ಮುಂದಾಗಿದ್ದೀವಲ್ಲ? ಅಥವಾ ಅವರನ್ನು ಬಚಾವ್ ಮಾಡ್ಕೊಳ್ಬೇಕು, ಉಳಿಸ್ಕೊಳ್ಬೇಕು ನಾಗೇಂದ್ರ ಅವರನ್ನಂತ ಹೇಳಿ ಏನು ನಾವು ಪ್ರಯತ್ನವನ್ನು ಪಡ್ತಾ ಇದ್ದೀವಲ್ವಾ? ಇದೇ ಪ್ರಯತ್ನ, ಇದೇ ಎಫರ್ಟ್ಸನ್ನು ಯಾವತ್ತಾದರೂ ನಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡೋದಕ್ಕೆ, ನನ್ನ ಜನಗಳನ್ನು ಸುಭಿಕ್ಷಿಯಾಗಿ ಇಟ್ಕೊಳ್ಳೋದಕ್ಕೆ ಯಾವತ್ತಾದರೂ ನಾವು ಮಾಡಿದ್ವಾ ಅನ್ನುವಂತಹ ಪ್ರಶ್ನೆ.